ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು, ಸ್ಪೆಷಲಾಗಿ ಸೈನ್ಸ್ ಓದುತ್ತಿರುವ ವಿದ್ಯಾರ್ಥಿಗಳು, ನೀಟ್ ಹಾಗೂ JEE ಫಿಸಿಕ್ಸಿನ, ಯಾಕಂದರೆ ಬಹಳ ಜನ ಸರ್ ಕೆಮಿಸ್ಟ್ರಿ ಅಪ್ಲೋಡ್ ಮಾಡಿಕೊಡ್ರಿ, ಬಯೋ ಆಯಿತು, ಸ್ವಲ್ಪ ಫಿಸಿಕ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ ಅಂತ. ಯಾಕಂದರೆ ಒತ್ತನ್ನು ನಾನು ಕೊಡ್ತಾ ಇರಲಿಲ್ಲ ಫಿಸಿಕ್ಸಿಗೆ, ಭಾಳ ಈಸಿ ಸಬ್ಜೆಕ್ಟು ಅಂತ ಅಂದುಕೊಂಡಿದ್ದೆ. ಆದರೆ ಬಹಳ ಮಕ್ಕಳು ಸರ್ ನಾನು ಫೇಲಾಗಿಬಿಡ್ತೀನೇನೋ ಅಂತ ಅನ್ನಿಸ್ತಾ ಇದೆ ಅಂತ. ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು ನಮ್ಮ ಫೇಲ್ಯೂರ್ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ನಮ್ಮ ಆವ್ರೇಜ್ ಮಕ್ಕಳಿದಾರಲ್ವ ಅವರಿಗಾಗೂ, ಹಾಗೂ ಏನನ್ನು ಓದಬೇಕು ಅಂತ ಇನ್ನೂ ಡೌಟಲ್ಲೇ ಇದ್ದಾರಲ್ವ ಅಂತಹ ಮಕ್ಕಳಿಗಾಗಿ ಅಂತ ಹೇಳ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಇವತ್ತು ನಾವು ದ್ವಿತೀಯ PUCಯ ಯಾವುದು ಭೌತಶಾಸ್ತ್ರ ಅಂದರೆ ಫಿಸಿಕ್ಸಲ್ಲಿ ಟೋಟಲ್ ನಿಮಗೆ 14 ಚಾಪ್ಟರ್ಸ್ ಬರುತ್ತೆ. ಸರ್ ಹೆಂಗೆ ಸರ್ ಓದೋದು, ಇದೇ ಡೌಟ್, ಇದೇ ದೊಡ್ಡ ತಲೆಬಿಸಿ. ಏನು ಅಂದರೆ ಸರ್ 14 ಚಾಪ್ಟರ್ಸ್ ಇದ್ದಾವೆ, 14 ಸರ್ ಹೆಂಗೆ ಸರ್ ಓದಬೇಕು ಅಂತ. ನೋಡಿ ಸರ್, ಅದಕ್ಕೆ ಹೇಳುವಂಥದ್ದು 14 ಚಾಪ್ಟ್ರು ಕರೆಕ್ಟಾಗಿ ಕೂತ್ಕೊಂಡು ಪಾಠ ಕೇಳಿರ್ತಿದ್ರೆ ಈ ವಿಡಿಯೋ ಇವತ್ತು ನೋಡ್ತಾ ಇರಲಿಲ್ಲ. ನೀವು ಕರೆಕ್ಟಾಗಿ ಆಯಿತಾ ಸ್ಕಿಪ್ ಮಾಡ್ತಾ ಬಂದಿದ್ದೀರ ಬಿಗಿನಿಂಗಿಂದಲೂ. ಹಾಗಾಗಿ ಇವತ್ತು ಈ ಒಂದು ಡೌಟ್ ಇದೆ ನಿಮಗೆ. ಹಾಗಿದ್ದರೆ ಈ 14ರಲ್ಲಿ 10ಅನ್ನು ಡಿಲೀಟ್ ಮಾಡಿಬಿಡೋಣ. ಕೇವಲ 4 ಚಾಪ್ಟರ್ಸ್, ಓನ್ಲಿ 4 ಚಾಪ್ಟರ್ಸ್ ಯು ರೀಡ್, ಯು ವಿಲ್ ಗೆಟ್ 46 ಅಂತ. ಇದು ನಾನಲ್ಲ ಸರ್ ಹೇಳ್ತಾ ಇರುವಂಥದ್ದು. ನಿಮ್ಮ ಈ ವರ್ಷ ಬ್ಲೂ ಪ್ರಿಂಟ್ ರಿಲೀಸ್ ಆಗಿದೆ ಅಲ್ವಾ, ಈ ವರ್ಷ ಬ್ಲೂ ಪ್ರಿಂಟ್ ರಿಲೀಸ್ ಆಗಿದೆ ಅಲ್ವಾ PUC ಬೋರ್ಡ್ ವತಿಯಿಂದ, ಅದು ಆ ಬ್ಲೂ ಪ್ರಿಂಟ್ ಹೇಳುತ್ತಿರುವಂಥದ್ದು. ಹಾಗೂ ವರ್ಕ್ಶಾಪ್ ನಡೆದಿದೆ ಅಲ್ವಾ, ಅದು ಹೇಳ್ತಾ ಇರುವಂಥದ್ದು ಕೇವಲ 4 ಪಾಠಗಳು ಓದಿಸ್ರಿ, ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು, ಯಾರೂ ಕೂಡ ಫೇಲ್ ಅಂತಲೇ ಆಗಬಾರ್ದು ಅಂತ. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಏನಿದೆ ಇವತ್ತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಿಸಿಕ್ಸಲ್ಲಿ ಕೇವಲ 4 ಪಾಠಗಳನ್ನು ಓದಿ 46ಅನ್ನು ಸ್ಕೋರ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೇನೆ. ಹೇಗೆ ಅಂತ ಹೇಳಿದರೆ, ಬಹಳ ಜನ ಟಾರ್ಗೆಟ್ ಏನು ಮಾಡ್ಕೊಂಡಿದ್ದೀರಾ ಅಂದರೆ ಪಾರ್ಟ್ A, ಪಾರ್ಟ್ B ಅಂತ. ಇದೇ ದೊಡ್ಡ ತಪ್ಪು. ಹಾಗಾಗಿ ವಿದ್ಯಾರ್ಥಿಗಳು 21 ತೆಗೆದ್ರೆ ಪಾಸು, ಇದು ನೆನ್ಪಿಟ್ಕೊಳ್ಳಿ. 21 ಪಾಸಿಂಗ್ ಮಾರ್ಕ್ಸ್ ಎಷ್ಟು ಆನ್ಯುವಲ್ ಎಕ್ಸಾಮಲ್ಲಿ? ಕೇವಲ 21. ಆದರೆ ಮಕ್ಕಳು 21 ತೆಗೆಯಲ್ಲ ಕಣ್ರಿ, 17, 16 ಹೀಗೆ ತೆಗೆದಿರ್ತಾರೆ. ಯಾಕಂದರೆ ಓನ್ಲಿ ದೆ ಫೋಕಸ್ ಆನ್ ಪಾರ್ಟ್ A ಆ್ಯಂಡ್ B. ಪಾರ್ಟ್ A, B ಎಷ್ಟು ಬರೆದ್ರೂ ಕೂಡ ಸರ್ 20 ಮಾರ್ಕ್ಸು ಬರಲ್ಲ. ನಿಮಗೆ ಎಲ್ಲೋ ಒಂದು ಕಡೆ ಮೈಂಡ್ ಇದಾಗ್ಬಿಟ್ಟಿದೆ. ನನ್ನ ಹೇಳೋದನ್ನು ಕೇಳಿ. ಎಂಥ ರ್ಯಾಂಕ್ ವಿದ್ಯಾರ್ಥಿನೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ 15 MCQಗಳಲ್ಲಿ ಬರೀ 10 ತೆಗೆದಿರ್ತಾನೆ. ನೀವು ಆ್ಯಾವ್ರೇಜು, ನೀವು ಫೇಲ್ಯೂರ್ ಸ್ಟೂಡೆಂಟ್ಸು, 15ರಲ್ಲಿ ನೀವು 6, 7 ಬರೆದ್ರೆ ನಿಮ್ಮ ಸ್ವಂತಿಕೆಯಿಂದ ಅದು ಗ್ರೇಟು. ಸೊ ಡೋಂಟ್ ಫೋಕಸ್ ಆನ್ ಓನ್ಲಿ MCQs. ಅದು ತಪ್ಪು ಸರ್, ಆಯಿತಾ. ಹೆಂಗೋ ಬರೀತೀರಾ ನೀವು, ನನಗೆ ಗ್ಯಾರಂಟಿ ಇದೆ. ಇದು ಹೆಂಗೆಂಗೋ ತುಂಬ ಬರ್ತೀರಾ, ಫಸ್ಟ್ ಬೆಂಚು ಲಾಸ್ಟ್ ಬೆಂಚು ಹೆಂಗಾರ ಮಾಡಿ ತುಂಬ ಬರ್ತೀರಾ. ಈಗ ನಾವು ಫೋಕಸ್ ಮಾಡ್ತಾ ಇರುವಂಥದ್ದು ಆಯಿತಾ, ಪಾರ್ಟ್ D ಇಂದ ಫೋಕಸನ್ನು ಮಾಡ್ತಾಯಿದ್ದೀನಿ, ಪಾರ್ಟ್ C ಇಂದ ಫೋಕಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಆಯಿತಾ, ಫಿಕ್ಸ್ ಕ್ವಶನ್ಸ್ ಇದ್ದಾವೆ, ಅದೇ ಬರೋದು, ಅದೇ ಪಾಠದಿಂದ ಅದನ್ನೇ ಓದ್ಕೊಳ್ಳಿ, ಅದನ್ನೇ ಬರೆದು ಪ್ರಾಕ್ಟೀಸ್ ಮಾಡಿ. ಪಿನ್ ಟು ಪಿನ್ನು ಏನು ಬಿಡುವ ಹಾಗಿಲ್ಲ ಆ ಪಾಠಗಳು. ಯಾವುದು ಅಂತ ಹೇಳಿದರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಕಂಟಿನ್ಯೂಸ್ ಆಗಿ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡ್ರೆ ನೀವು ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜರ್ಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಇದೆ. ಎಲೆಕ್ಟ್ರಿಕ್ ಚಾರ್ಜರ್ಸ್ ಫೀಲ್ಡ್ಸ್ ಯಾರು ರೆಡಿ ಆಗ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ನೋಡ್ಬೋದು ತಾವು. 1 ಮಾರ್ಕಿನ 1 ಕ್ವಶನ್ ಇರುತ್ತೆ, 2 ಮಾರ್ಕಿನ 1 ಪ್ರಶ್ನೆ, 3 ಮಾರ್ಕಿನ 1 ಪ್ರಶ್ನೆ ಹಾಗೂ 5 ಮಾರ್ಕಿನ 1 ಪ್ರಶ್ನೆ ಇರುತ್ತೆ. ವಾಟ್ ಡಸ್ ಇಟ್ ಮೀನ್? ಎಷ್ಟಾಯಿತು ಗೊತ್ತಾ? ಟೋಟಲ್ 11 ಮಾರ್ಕ್ಸ್ ಆಯಿತು. ಈ ಪಾಠದಿಂದ ನಿಮಗೆ ಟೋಟಲಾಗಿ 11 ಮಾರ್ಕ್ಸ್ ಬರ್ತಾಯಿದೆ. ಯಾವುದು? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಪಾಠ ಯೂನಿಟ್ ಟೆಸ್ಟ್ 1ಅಲ್ಲೂ ಬರ್ತೀರಿ, ಈ ಪಾಠ ನೀವು ಮಿಡ್ಟರ್ಮಲ್ಲೂ ಬರ್ತಿದ್ದೀರಾ, ಈಗ ಪ್ರಿಪೇಟರಿನಲ್ಲೂ ಬರೀತೀರಾ, ಪ್ರಿಪೇಟರಿ 2ನಲ್ಲೂ ಬರೀತೀರಾ, ಆನ್ಯುವಲ್ ಎಕ್ಸಾಮಲ್ಲೂ ಬರೀತೀರಾ ಅಂದಮೇಲೆ ಈ ಪಾಠ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಫೋಕಸ್. ಸೆಕೆಂಡ್ ಚಾಪ್ಟ್ರು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ ಇದೆ. ಇದು ಕೂಡ ನಿಮಗೆ 1 ಮಾರ್ಕಿನ 1 MCQ ಇರುತ್ತೆ, 2 ಮಾರ್ಕಿನ 1 ಕ್ವಶನ್ನು ಹಾಗೂ 3 ಮಾರ್ಕಿನ 1, 5 ಮಾರ್ಕಿನ 1 ಕ್ವಶನ್ ಇರುತ್ತೆ. ಕ್ವಶನ್ ಅಂತ ಹೇಳಿದ ತಕ್ಷಣ ಅದು ನ್ಯೂಮರಿಕಲ್ಲು ಆಗಿರ್ಬೋದು ಅಥವಾ ಲಾಂಗ್ ಆನ್ಸರ್ಸ್ ಕೂಡ ಆಗಿರ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಷನ್ ಮಾಡಿಕೊಡ್ತಾನೆ. ಚಾಪ್ಟರ್ 3 ಮಕ್ಕಳೇ, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಇದೆ. ಇದು ಕೂಡ ಅಷ್ಟೇ, 1 ಮಾರ್ಕಿನ 1 ಕ್ವಶನ್ ಇರುತ್ತೆ, 2 ಮಾರ್ಕಿನ 1 5 ಅಂಕದ 2 ಪ್ರಶ್ನೆಗಳು ಬರ್ತವೆ. ಇಮ್ಯಾಜಿನ್ ಯುವರ್ ಸೆಲ್ಫ್. ಹಾಗಿದ್ರೆ ಟೋಟಲ್ ಎಷ್ಟಾಯಿತು? ಇದರದ್ದು ಎಷ್ಟಾಯಿತು? ಇದು ಕೂಡ 11 ಆಯಿತು, ಇದು 13 ಆಯಿತು, 13. ಇಲ್ಲೇ ಬರೆದು ಬಿಡೋಣಲ್ವಾ, 13 ನೋಡಿ ಸರ್. ಇಮ್ಯಾಜಿನ್ ಯುವರ್ ಸೆಲ್ಫ್. ಇಲ್ಲೇ ಎಷ್ಟಾಯ್ತು ಗೊತ್ತಾ? 10, 11 + 11 22, 22 + 13 ಎಷ್ಟಾಯಿತು? 25 ಮಾರ್ಕ್ಸ್ ಆಯಿತು. ಹೌದಾ? 35 ಮಾರ್ಕ್ಸ್ ನೋಡಿ. 10, 20, 30, 33, 34, 35 35 ಮಾರ್ಕ್ಸ್ ಇಲ್ಲೇ ಆಯಿತು.
ಯಾಕೆ ಫೇಲ್ ಆಗ್ತಾಯಿದ್ದಾರೆ ಮಕ್ಕಳು? ಯಾಕೆ ಫೇಲ್ ಆಗ್ತಾಯಿದ್ದಾರೆ ಅಂದರೆ ಬರೀ ಅದನ್ನು ಓದಿದ್ನೋ ಇದನ್ನು ಓದಿದ್ನೋ ಲಾಸ್ಟ್ ಪಾಠ ಓದಿದ್ನೋ ಬರೀ 3 ಮಾರ್ಕ್ಸ್ ಇರುವ ಪಾಠ ಓದಿದ್ನೋ ಬರೀ MCQs ಬರುವಂಥ ಪಾಠಗಳನ್ನು ಓದಿ ಮಕ್ಕಳು ಫೇಲ್ ಆಗ್ತಾಯಿದ್ದೀರಾ. ಕಾನ್ಸಂಟ್ರೇಟ್ ಆನ್ ದೀಸ್ 4 ಚಾಪ್ಟರ್ಸ್ ಓನ್ಲಿ. ಭಾಳ ವೀಕ್ ಇರೋರು ವಿದ್ಯಾರ್ಥಿಗಳು ಕೇವಲ ಈ 4 ಪಾಠಗಳನ್ನು ಓದಿ ನಿಜವಾಗಿಯೂ ನೀವು ಅದು ಯಾರು ಪೂರ್ತಿ ಬುಕ್ ಓದ್ಬಿಟ್ಟು 40 ಮಾರ್ಕ್ಸ್ ತೆಗಿತಿರಲ್ಲ ಅವ್ರಿಗಿಂತ ನೀವು ಒಳ್ಳೆಯ ಅಂಕಗಳನ್ನು ತೆಗಿತೀರಾ. ಒಂದು ಕೆಲಸ ಮಾಡಿ, ನಮ್ಮ ಮೇಲೆ ಡೌಟ್ ಆದರೆ ಒಂದು ಕೆಲಸ ಮಾಡಿ, ವರ್ಷ ಇಡೀ ಕೂತ್ಕೊಂಡು ಪಾಠ ಕೇಳಿರ್ತೀರಲ್ವ, ಆ ಟೀಚರ್ ಹತ್ರ ಹೋಗ್ಬಿಟ್ಟು ಸರ್ ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟರ್ಸ್ ಹೇಳಿ ಅಂತ, ಅವರು ಕೂಡ ನಿಮಗೆ ಇದನ್ನೇ ಹೇಳುವಂಥದ್ದು. ಇದೇ 4 ಪಾಠಗಳಾಗಿರ್ತವೆ. ಬನ್ನಿ ವಿದ್ಯಾರ್ಥಿಗಳೀಗ 4th ಚಾಪ್ಟರ್ ನೋಡೋಣ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಇದೆ. ಒಂದು MCQ ಇರುತ್ತೆ, 2 ಮಾರ್ಕ್ಸಿನ ಒಂದು ಪ್ರಶ್ನೆ, 3 ಮಾರ್ಕ್ಸಿನ ಒಂದು 5 ಅಂಕದ ಒಂದು ಪ್ರಶ್ನೆ ಇರುತ್ತೆ. 5 ಅಂಕದ ಒಂದು ಪ್ರಶ್ನೆ ಅಂದರೆ ಅದು ಲಾಂಗ್ ಆನ್ಸರ್ಸ್ ಆಗಿರುತ್ತೆ. ಹಾಗಿದ್ರೆ ಇದು ಟೋಟಲ್ ಎಷ್ಟಾಯಿತು? 11 ಆಯಿತು. ಸರ್ ನೋಡಿ, ಈಗ 11 + 11 22, 22 + 13 35, 35 + 11 46 ಆಯಿತು. ಈ 46 ಮಾರ್ಕ್ಸು. 46 ಮಾರ್ಕ್ಸನ್ನು ತಾವುಗಳು ಸ್ಕೋರ್ ಮಾಡ್ಬೋದು. ಇರೋದು ಎಷ್ಟು ಗೊತ್ತಾ ಪೇಪರು? ಕೇವಲ 70ಗೆ 46ಅನ್ನು ಸ್ಕೋರ್ ಮಾಡ್ತಾಯಿದ್ದೀರ ನೀವು. 46 ಅಂದರೆ ಕಡಿಮೆ ಆಯ್ತೇನು ರೀ? 60% ಆಯಿತು ಸರ್. ಮೋರ್ ದ್ಯಾನ್ 60%, 60%ಗಿಂತ ಜಾಸ್ತಿ ಆಯಿತು. ನೀವು ಪಾಸ್ ಆಗಲಿಕ್ಕೆ ಹೊಡೆದಾಡ್ತಾ ಇದ್ದೀರಾ. ಯಾಕೆ? 14 ಚಾಪ್ಟರ್ ಇರುವಂಥದ್ದು, ಟೋಟಲ್ 14 ಚಾಪ್ಟರ್ಸ್ ಇರುತ್ತೆ. 14 ಓದೋದು ಬೇಡ ಕಣ್ರೋ ನಿಮಗೆ. ನಾನು ಪಾಪ ದಯವಿಟ್ಟು ದಿಸ್ ವಿಡಿಯೋ ಇಸ್ ನಾಟ್ ಮೆಂಟ್ ಫಾರ್ ಅವರ್ ರ್ಯಾಂಕ್ ಸ್ಟೂಡೆಂಟ್ಸ್. ದಿಸ್ ವಿಡಿಯೋ ಇಸ್ ನಾಟ್ ಮೆಂಟ್ ಫಾರ್ ದೋಸ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ಔಟ್ ಆಫ್ ಮಾರ್ಕ್ಸ್. This video is purely meant for our failure candidates. This video is purely meant for our average students. This video is purely meant for our Kannada medium students, those who come from Kannada background and those who want just passing marks. ಅವರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗೂ ಒಂದು ಸ್ಟ್ರಾಟಜಿಯನ್ನು ಹೇಳ್ಕೊಡ್ತಾ ಇದ್ದೇನೆ, ಯಾವ ರೀತಿಯಾಗಿ ಓದಬೇಕು ಅಂತ. ಈ ರೀತಿಯಾಗಿ ಓದೋದ್ರಿಂದ ಏನು ಓದಿದ್ರು ಕೂಡ ಎಕ್ಸಾಮಲ್ಲಿ ಬಂದಿರುತ್ತೆ. ಹಾಗಿದ್ರೆ ಸರ್ ಏನೋ ಬರೀ 4 ಪಾಠ ಹೇಳಿಬಿಟ್ರಿ, ಹಾಗಿದ್ರೆ ನಮ್ಮ ಎಕ್ಸಾಮಲ್ಲಿ ಪಾರ್ಟ್ A ಇದೆ, ಪಾರ್ಟ್ B ಇದೆ, ಪಾರ್ಟ್ C ಇದೆ, ಪಾರ್ಟ್ D ಇದೆ, ಎಲ್ಲದರಲ್ಲೂ ಈ ಪಾಠದಿಂದ ಕ್ವಶನ್ಸ್ ಬರುತ್ತೋ ಇಲ್ಲೇ ಕ್ರಾಸ್ ಚೆಕ್ ಮಾಡಿಬಿಡೋಣ. ಯಾಕಂದರೆ ನಿಮಗೂ ಡೌಟ್ ಇದೆ ಅಲ್ವಾ, ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ D ತಾವುಗಳು ಎಕ್ಸಾಮಲ್ಲಿ ಪಾರ್ಟ್ D ಬಿಟ್ಟು ಬರ್ತಾ ಇದ್ದೀರಾ. ಈ 4 ಪಾಠಗಳು ಮಾತ್ರ ಓದಿ ಪಾರ್ಟ್ D ಬರೆದು ಬರ್ತೀರಾ ನಾಳೆ ಎಕ್ಸಾಮಲ್ಲಿ. ಪಾರ್ಟ್ ಡಿನಲ್ಲಿ ಬರುವಂಥದ್ದು ನ್ಯೂಮರಿಕಲ್ಸ್ ಯಾವ ಪಾಠದಿಂದ ಬರುತ್ತೆ ಅಂತ ಡೌಟ್ ಇದ್ದರೆ ನಿಮಗೆ ಕೇವಲ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3ನಲ್ಲಿ ಬರುವಂಥ ನ್ಯೂಮರಿಕಲ್ಸನ್ನು ರೆಡಿಯಾಗಿ ಅದೇ ಎಕ್ಸಾಮಲ್ಲಿ ಬರೋದು. ಕ್ಲಿಯರ್? ನೆಕ್ಸ್ಟು ಸರ್, ಪಾರ್ಟ್ ಡಿನಲ್ಲಿ 5 ಅಂಕದ ಪ್ರಶ್ನೆಗಳಿದ್ದಾವೆ ಸರ್. 5 ಮಾರ್ಕ್ಸಿನ ಲಾಂಗ್ ಕ್ವಶನ್ ಆನ್ಸರ್ಸ್ ಇದ್ದಾವೆ. LA ಅಂತ ಹೇಳ್ತಾರೆ, ಲಾಂಗ್ ಕ್ವಶನ್ ಆನ್ಸರ್ಸ್ ಇದ್ದಾವೆ ಸರ್. ಅದನ್ನು ನಾವು ಹೇಗೆ ಮೇಂಟೈನ್ ಮಾಡೋದು, ಅದನ್ನು ಹೇಗೆ ಬರೆಯೋದು, ಯಾವ ಪಾಠದಿಂದ ಬರುತ್ತೆ ಅಂತ ಡೌಟ್ ಇದ್ದರೆ ಚಾಪ್ಟರ್ 3 ಓದಿ ಸರ್, ಚಾಪ್ಟರ್ 4 ಓದಿ. ತಾವುಗಳು ನೋಡ್ಬೋದು ಇಲ್ಲಿ ನೋಡಿ, 5 ಮಾರ್ಕಿನ ಕ್ವಶನ್ಸ್ಗಳು ಇದೇ ಪಾಠದಿಂದ ಬರೆದು ಬಿಡ್ರಿ ಅಲ್ವಾ, ಖುಷಿಯಾಗಿ ನಾಕಂತ. ಯಾಕೆ ಬಿಟ್ಟು ಬರ್ತಾ ಇದ್ದೀರಾ? ಏನು ಓದ್ತಾ ಇದ್ರೋ ಅದೇ ಪಾಠಗಳು ಬರ್ತಾ ಇದ್ದಾವೆ ನೋಡಿ. ಪಾರ್ಟ್ ಡಿ ನ್ಯೂಮರಿಕಲ್ಸ್ ಆಯಿತು, ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಇನ್ನು ಉಳಿದಿರುವಂಥದ್ದು 3 ಮಾರ್ಕ್ಸಿನ ಪ್ರಶ್ನೆ ಅಲ್ವಾ, ಪಾರ್ಟ್ ಸಿ, ಅದು ಕೂಡ ತೋರಿಸ್ಕೊಡ್ತಾನೆ ನೋಡಿ. ಪಾರ್ಟ್ ಸಿನಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದನ್ನು ಕೂಡ ಎಲ್ಲಿಂದ ಬರುತ್ತೆ ಅಂತ ತೋರಿಸ್ತೀನಿ. ಚಾಪ್ಟರ್ 1ನಲ್ಲಿ 3 ಮಾರ್ಕ್ಸ್ ಬರುತ್ತೆ, ಚಾಪ್ಟರ್ 2ನಲ್ಲೂ ಆಯಿತಾ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಚಾಪ್ಟರ್ 4ನಲ್ಲೂ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಇಲ್ಲೇ ಇದೆ, ಕಾಣ್ತಾ ಇದೆ ಕಣ್ಣಿಗೆ. ಇಷ್ಟೋ ಕಂಡ್ರು ಕೂಡ ತಾವುಗಳು ಬ್ಲೈಂಡಾಗಿ ಕೂತ್ಕೊಂಡು ಆಯಿತಾ, ಅಯ್ಯೋ ಭಾಳ ಕಷ್ಟ 4 ಪಾಠ ಓದ್ರಿ. ವರ್ಷ ಇಡೀ ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಕಷ್ಟಪಟ್ಟು ಎಲ್ಲ ಕಾಲೇಜಿಗೆ ಕಳಿಸಿ ಇಷ್ಟೋ ದುಡ್ಡೆಲ್ಲ ಸುರಿದಿರ್ತಾರೆ. ರೆಸಿಡೆನ್ಷಿಯಲ್ ಇರ್ತೀರ, ಲಕ್ಷಾಂತರ ಗಂಟಲೆ ಸುರಿದಿರ್ತೀರ. ಜೀವನ ವೇಸ್ಟ್ ಮಾಡ್ಕೊಬೇಡಿ. ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್. 4ಕ್ಕೆ ಕೂತ್ಕೊಂಡು ಪರ್ಫೆಕ್ಟಾಗಿ ಹೆಂಗೆ ಓದಬೇಕು ಅಂದರೆ, ನಾನು ಹೇಳ್ತಾ ಇದ್ದೀನಲ್ವ, ಈ 4 ಪಾಠಗಳನ್ನು ಪಿನ್ ಟು ಪಿನ್ ಎಲ್ಲೂ ಬಿಡ್ದಂಗೆ ಓದಿದರೆ ಮೋರ್ ದೆನ್ 46 ಆಲ್ಸೋ ಯು ವಿಲ್ ಸ್ಕೋರ್. ಅಷ್ಟು ಕಾನ್ಫಿಡೆನ್ಸು ಆ ಒಂದು ಬ್ಲೂ ಪ್ರಿಂಟನ ಮೇಲಿದೆ. ಈ ವರ್ಷ ಅಕಾಡೆಮಿಕ್ ಇಯರು ಎಲ್ಲರೂ ಕೂಡ ಒಳ್ಳೆ ಅಂಕಗಳನ್ನು ತೆಗಿಬೇಕು, ಯಾರೂ ಕೂಡ ಫೇಲ್ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ವರ್ಷದ ಸರ್ಕಾರ, ಈ ವರ್ಷದ PUC ಬೋರ್ಡ್, ಈ ವರ್ಷದ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡಿರುವಂಥದ್ದು. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಒಂದೇ ಬ್ಲೂ ಪ್ರಿಂಟನ್ನು ಕೊಟ್ಟಿರುವಂಥದ್ದು. ಧನ್ಯವಾದಗಳು. ಇನ್ನೂ ಭಾಳ ನಿಮಗೆ ಏನಾದರೂ ಬೇಕಿದ್ದರೆ ದಯವಿಟ್ಟು ವಿದ್ಯಾರ್ಥಿಗಳೇ 3 ಮಾಡಲ್ ಕ್ವಶನ್ ಪೇಪರನ್ನು ಕರೆಕ್ಟಾಗಿ ಓದಿದರೆ ಈಸಿಯಾಗಿ ತಾವುಗಳು ಪಾಸ್ ಆಗ್ತೀರಾ. ಇನ್ನು ಮುಂದೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಈಗಾಗಲೇ ಕೆಮಿಸ್ಟ್ರಿ, ಬಯೋ ಎಲ್ಲ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ವಾಚ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಇಂಗ್ಲೀಷಿನ ಮೆಟೀರಿಯಲ್ ಇದೆ, ಯೂಸ್ ಮಾಡಿ. ಗಾಡ್ ಬ್ಲೆಸ್ ಯು.